ಓಂ ನಮಃ ಶಿವಾಯ. ಫೆಬ್ರವರಿ 28, 2026ಕ್ಕಿಂತ ಮುಂಚೆ ನಿಮ್ಮ ಜಾತಕದ ಸ್ಥಿತಿಯಲ್ಲಿ ಇದು ಮಹತ್ತರ ಪಲ್ಲಟದ ಕಾಲಘಟ್ಟ. ಇದು ದೈವಿಕ ಲೋಕದಿಂದ ನೀಡಲಾದ ವಿಶಿಷ್ಟ ಕುರುಹು. ಹೌದು ಮಿತ್ರರೇ, ಫೆಬ್ರವರಿ 28, 2026ರ ಒಳಗೆ ಈ ಸಮಯವು ಕುಂಭರಾಶಿಯ ಜಾತಕದವರಿಗೆ ಅತ್ಯಂತ ಅಪರೂಪದ ಮತ್ತು ಗಂಭೀರ ಪರಿವರ್ತನೆಯ ಮುನ್ಸೂಚನೆಯನ್ನು ನೀಡಲಿದೆ ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಇದು ಬರೀ ನಿತ್ಯಕರ್ಮವಲ್ಲ, ಆದರೆ ನಕ್ಷತ್ರಗಳ ಗತಿ, ನಿಮ್ಮ ಚಿಂತನೆ ಮತ್ತು ನಿಮ್ಮ ವಿಧಿಯ ಪಥ ಸೇರಿಕೊಂಡು ನಿಮ್ಮ ಬದುಕಿನಲ್ಲಿ ನೂತನ ಚೈತನ್ಯ ಮತ್ತು ನೂತನ ಮಾರ್ಗವನ್ನು ರೂಪಿಸುವ ಕಾಲ. ಮಿತ್ರರೇ, ಈ ಘಟ್ಟದಲ್ಲಿ ನಿಮ್ಮ ಬದುಕಿನ ಅನೇಕ ಸಂಗತಿಗಳು ನಿಚ್ಚಳವಾಗುತ್ತವೆ. ಈವರೆಗೆ ಅಸ್ಪಷ್ಟವಾಗಿದ್ದ ವಿಚಾರಗಳು ಈಗ ಪರಿಹಾರದ ಹಾದಿ ಹಿಡಿಯಬಹುದು. ನಿಮ್ಮ ಅಂತರಂಗದ ಸಂಶಯಗಳು ತಗ್ಗಬಹುದು ಮತ್ತು ನಿಮ್ಮ ತೀರ್ಮಾನಗಳಲ್ಲಿ ನೀವು ನಿಖರತೆಯನ್ನು ಸವಿಯಲು ಆರಂಭಿಸುತ್ತೀರಿ. ಮಿತ್ರರೇ, ಈ ಕಾಲವು ನಿಮ್ಮ ಕಲ್ಪನೆಯನ್ನು ಉನ್ನತ ಹಂತಕ್ಕೆ ಕೊಂಡೊಯ್ಯಲು ಮತ್ತು ನಿಮ್ಮ ಆಸೆಗಳನ್ನು ಸಾಕಾರಗೊಳಿಸಲು ನಿಮಗೆ ಸುಸಂದರ್ಭವನ್ನು ಕಲ್ಪಿಸುತ್ತದೆ. ಈಗ ಸಂಶಯವೇನೆಂದರೆ, ನಿಮ್ಮ ಜೀವನದ ಯಾವ ವಿಭಾಗದಲ್ಲಿ ಈ ಪಲ್ಲಟ ಜರುಗಲಿದೆ? ನಿಮ್ಮ ವೃತ್ತಿ ಬದುಕು ನೂತನ ಪಥವನ್ನು ಕಂಡುಕೊಳ್ಳಲಿದೆಯೇ? ನಿಮ್ಮ ಆರ್ಥಿಕ ಸ್ಥಿತಿಯು ಗಟ್ಟಿಯಾಗಲಿದೆಯೇ? ಅಥವಾ ಬಾಂಧವ್ಯಗಳಲ್ಲಿ ಗಣನೀಯ ಪ್ರಗತಿ ಕಂಡುಬರಲಿದೆಯೇ? ಈ ಕಾಲವು ನಿಮಗೆ ನೂತನ ಅವಕಾಶಗಳ ದ್ವಾರ ತೆರೆಯಬಹುದು ಎಂದು ಗ್ರಹಗತಿಗಳು ನುಡಿಯುತ್ತವೆ. ಆದರೆ ಯೋಗ್ಯ ತೀರ್ಮಾನಗಳನ್ನು ಕೈಗೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ. ಆದ್ದರಿಂದ ಫೆಬ್ರವರಿ 28, 2026ರ ಒಳಗೆ ಈ ಸಮಯವು ಕುಂಭರಾಶಿಯವರಿಗೆ ಆತ್ಮಬಲ, ನೂತನ ಉದ್ದೇಶಗಳು ಮತ್ತು ಹಿತಕರ ಬದಲಾವಣೆಯನ್ನು ಸಾರುತ್ತದೆ. ನೀವು ಇತ್ತೀಚಿನ ಕಾಲದಲ್ಲಿ ಪರಿಶ್ರಮ ಮತ್ತು ಸಮಾಧಾನದಿಂದ ದುಡಿದಿದ್ದರೆ ಪ್ರತಿಫಲಗಳು ಗೋಚರಿಸಲು ಶುರು ಮಾಡಬಹುದು. ಉದ್ಯೋಗದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಶ್ಲಾಘಿಸಬಹುದು, ನೂತನ ಅವಕಾಶಗಳು ಹುಟ್ಟಿಕೊಳ್ಳಬಹುದು ಮತ್ತು ನಿಮ್ಮ ವಿಚಾರಗಳಿಗೆ ಆದ್ಯತೆ ಲಭಿಸಬಹುದು. ಆದ್ದರಿಂದ ಮಿತ್ರರೇ, ಈ ಕಾಲವು ನಿಮ್ಮ ಬದುಕಿನ ದಿಕ್ಕನ್ನು ನೂತನ ಶಕ್ತಿ ಮತ್ತು ಭರವಸೆಯಿಂದ ತುಂಬಬಹುದು. ಆದ್ದರಿಂದ ಅಂತ್ಯದವರೆಗೂ ಈ ಸುದ್ದಿಯನ್ನು ಗಮನಿಸಲು ಮರೆಯದಿರಿ. ನಿಮ್ಮ ಬದುಕಿನ ಪಯಣಕ್ಕೆ ಸಂಬಂಧಿಸಿದ ಕೆಲವು ಮುಖ್ಯ ಸುಳಿವುಗಳು ಇಲ್ಲಿ ಅಡಗಿರುವ ಸಾಧ್ಯತೆಯಿದೆ. ಆದ್ದರಿಂದ ಮಿತ್ರರೇ, ಮುಂದುವರಿಯುವ ಮೊದಲು ಪ್ರತಿಕ್ರಿಯೆಗಳ ವಿಭಾಗದಲ್ಲಿ ನಿಮ್ಮ ಅಂತರಾತ್ಮದಿಂದ ನಮೂದಿಸಿ. ಹರ್ ಹರ್ ಮಹಾದೇವ್. ಚಿತ್ರೀಕರಣಕ್ಕೆ ಪ್ರೀತಿಯ ಮೆಚ್ಚುಗೆ ನೀಡಿ ಮತ್ತು ಅದನ್ನು ಪ್ರಚಾರ ಮಾಡಲು ಮರೆಯದಿರಿ. ಹಾಗೆಯೇ ಚಂದಾದಾರರಾಗಿ. ಆದ್ದರಿಂದ ಹೆಚ್ಚಿನ ವಿಳಂಬವಿಲ್ಲದೆ ಫೆಬ್ರವರಿ 28, 2026ರ ಒಳಗೆ ಕುಂಭರಾಶಿಯವರಿಗೆ 15 ಪ್ರಬಲ ಮತ್ತು ಗಾಢವಾಗಿ ಬೇರೂರಿರುವ ಭವಿಷ್ಯವಾಣಿಗಳನ್ನು ಅರಿಯೋಣ. ಅದು ನಿಮ್ಮ ಬದುಕಿನಲ್ಲಿ ನೂತನ ಪಥ ಮತ್ತು ನೂತನ ಚೈತನ್ಯವನ್ನು ತುಂಬುತ್ತದೆ. ಕುಂಭರಾಶಿಯ ಪ್ರಥಮ ಭವಿಷ್ಯವು ಫೆಬ್ರವರಿ 28, 2026ರ ಒಳಗೆ ಒಂದು ಮುಖ್ಯ ಯಥಾರ್ಥವು ಬಯಲಾಗುತ್ತದೆ. ಕುಂಭರಾಶಿಯ ವ್ಯಕ್ತಿಗಳಿಗೆ ಈ ಘಟ್ಟವು ಯಾವುದೇ ಅಡಚಣೆ ಇಲ್ಲದೇ ಇರುತ್ತದೆ. ಫೆಬ್ರವರಿ 28, 2026ದ ಮೊದಲು ನಿಮ್ಮ ಬದುಕಿನಲ್ಲಿ ಕೆಲವು ಪ್ರಸಂಗಗಳು ಜರುಗಬಹುದು. ಅದು ನಿಮ್ಮನ್ನು ಪೂರ್ಣವಾಗಿ ಕಂಪಿಸುತ್ತದೆ. ಈ ಕಾಲವು ನಿಮಗೆ ಒಂದು ಗಾಢವಾದ ಸತ್ಯವನ್ನು ಎದುರಿಸುವಂತೆ ಮಾಡುತ್ತದೆ. ನೀವು ಅತೀ ಕಾಲದಿಂದ ಉಪೇಕ್ಷಿಸುತ್ತಿದ್ದ ಸತ್ಯ. ನಿಮ್ಮ ಬದುಕಿನಲ್ಲಿ ನೀವು ನಿರಂತರವಾಗಿ ವಿಶ್ವಾಸವಿಟ್ಟ ಯಾರಾದರೂ ಇರುವ ಸಾಧ್ಯತೆಯಿದೆ. ಆದರೆ ಈಗ ಅವರ ಅಸಲಿ ಸ್ವರೂಪ ಮೆಲ್ಲನೆ ಗೋಚರವಾಗಬಹುದು. ಇದು ಆಪ್ತ ಗೆಳೆಯ, ಬಂಧು ಅಥವಾ ಸಹವರ್ತಿಯಾಗಿರಬಹುದು. ನೀವು ಆರಂಭದಲ್ಲಿ ಅದನ್ನು ಗ್ರಹಿಸದಿರಬಹುದು, ಆದರೆ ಸುಳಿವುಗಳು ನಿಚ್ಚಳವಾಗಿರುತ್ತವೆ. ಈ ಕಾಲವು ಪ್ರತಿ ಸ್ಮಿತಮುಖವೂ ಸತ್ಯವಾದದ್ದಲ್ಲ ಎಂದು ನಿಮಗೆ ಬೋಧಿಸುತ್ತದೆ. ನೀವು ನಿಮ್ಮ ವೃತ್ತಿ ಬದುಕಿನಲ್ಲಿಯೂ ಜಾಗರೂಕರಾಗಿರಬೇಕು. ಕಾಯಕದಲ್ಲಿರುವ ಯಾರಾದರೂ ನಿಮ್ಮ ಪರಿಶ್ರಮದ ಲಾಭ ಪಡೆಯಲು ಯತ್ನಿಸಬಹುದು. ಕ್ಷುಲ್ಲಕ ಸಂಗತಿಗಳು ನಿಮ್ಮ ವಿರುದ್ಧ ಅತಿಯಾಗಿ ಹರಡಬಹುದು. ಆದ್ದರಿಂದ ಈ ಘಟ್ಟದಲ್ಲಿ ನೀವು ನಿಮ್ಮ ಕಾಯಕದ ಮೇಲೆ ಪೂರ್ಣವಾಗಿ ಲಕ್ಷ್ಯವಹಿಸಬೇಕು ಮತ್ತು ಸಮಸ್ತ ಪುರಾವೆಗಳನ್ನು ಸಂರಕ್ಷಿಸಿಕೊಳ್ಳಬೇಕು. ಧನ ಸಂಬಂಧಿ ವಿಷಯದಲ್ಲಿ ಈ ಕಾಲವು ಮಿಶ್ರಿತ ಫಲಗಳನ್ನು ನೀಡುತ್ತದೆ. ಅನಿರೀಕ್ಷಿತ ವೆಚ್ಚಗಳು ಏರಬಹುದು. ವಿಶೇಷವಾಗಿ ಗೃಹ ಅಥವಾ ಪರಿವಾರದ ಅವಶ್ಯಕತೆಗಳಿಗಾಗಿ ನೀವು ಮೊದಲೇ ಉಳಿಸದಿದ್ದರೆ ನೀವು ಅಲ್ಪ ಒತ್ತಡವನ್ನು ಸವಿಯಬಹುದು. ಆದರೆ ಈ ಸ್ಥಿತಿಯು ನಿರಂತರವಲ್ಲದ ಕಾರಣ ಆತಂಕ ಪಡುವ ಅಗತ್ಯವಿಲ್ಲ. ಭಾವನಾತ್ಮಕವಾಗಿ ಈ ಕಾಲವು ನಿಮ್ಮನ್ನು ಅಲ್ಪ ಅಶಕ್ತಗೊಳಿಸಬಹುದು. ಸಮಸ್ತವೂ ನಿಮ್ಮ ವಿರೋಧದಲ್ಲಿ ನಡೆಯುತ್ತಿದೆ ಎಂದು ನೀವು ನಂಬಬಹುದು. ಆದರೆ ನೀವು ನಿಮ್ಮನ್ನು ದೃಢಗೊಳಿಸಿಕೊಳ್ಳಬೇಕಾದ ಕಾಲವಿದು. ಜಪ, ಪ್ರಾರ್ಥನೆ ಮತ್ತು ಸಕಾರಾತ್ಮಕ ಆಲೋಚನೆಯು ನಿಮ್ಮ ಬೃಹತ್ ಬಲವಾಗಬಹುದು. ಬಾಂಧವ್ಯಗಳಿಗೆ ಸಂಬಂಧಿಸಿದಂತೆ ಈ ಕಾಲವು ನಿಮ್ಮ ನೈಜ ಹಿತೈಷಿ ಯಾರು ಮತ್ತು ನಟನೆಗಾಗಿ ಯಾರು ಇದ್ದಾರೆ ಎಂಬುದನ್ನು ಗ್ರಹಿಸಲು ನಿಮಗೆ ನೆರವಾಗುತ್ತದೆ. ಕೆಲವು ಬಾಂಧವ್ಯಗಳು ಕಳಚಬಹುದು, ಆದರೆ ಸತ್ಯವಾದವುಗಳು ಗಟ್ಟಿಯಾಗುತ್ತವೆ. ನೆನಪಿಡಿ, ಈ ಕಾಲ ಕಠಿಣವೆಂದು ಭಾಸಿಸುತ್ತದೆ, ಆದರೆ ಅದು ನಿಮ್ಮನ್ನು ಒಳಗಿನಿಂದ ಬಲಪಡಿಸಲು ಆಗಮಿಸಿದೆ.
ಇದು ನಿಮಗೆ ನೂತನ ದಿಕ್ಕನ್ನು ನೀಡುತ್ತದೆ. ನೀವು ಸಹನೆಯಿಂದಿರಬೇಕು. ಸಂಖ್ಯೆ 2. ಕುಂಭರಾಶಿಯವರ ಎರಡನೇ ಭವಿಷ್ಯ. ಫೆಬ್ರವರಿ 28, 2026ರ ಒಳಗೆ ಆಕಸ್ಮಿಕ ಪಲ್ಲಟಗಳು ಮತ್ತು ಕೃತ್ಯಗಳ ಪ್ರತಿಫಲಗಳು. ಈ ಸಮಯವು ಕುಂಭರಾಶಿಯವರಿಗೆ ಕಾಯಕದ ಪ್ರತಿಫಲಗಳ ಕಾಲವೆಂದು ದೃಢವಾಗಬಹುದು. ನೀವು ಕೈಗೊಂಡ ತೀರ್ಮಾನಗಳು ಮತ್ತು ನೀವು ಹಿಂದೆ ಮಾಡಿದ ಕೆಲಸಗಳು ಈಗ ಅವುಗಳ ಪ್ರಭಾವವನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ಈ ಕಾಲ ಕೆಲವರಿಗೆ ಅತ್ಯಂತ ಹಿತಕರವಾಗಿರುತ್ತದೆ, ಆದರೆ ಉಳಿದವರು ಅದನ್ನು ಸವಾಲಿನದ್ದಾಗಿ ಕಾಣುತ್ತಾರೆ. ನೀವು ಶ್ರಮಪಟ್ಟು ಮತ್ತು ಪ್ರಾಮಾಣಿಕವಾಗಿ ದುಡಿದಿದ್ದರೆ ನಿಮಗೆ ಆಕಸ್ಮಿಕವಾಗಿ ಮಹತ್ವದ ಸುಸಂದರ್ಭ ಲಭಿಸಬಹುದು. ಈ ಸುಸಂದರ್ಭವು ನಿಮ್ಮ ಬದುಕನ್ನು ಮಾರ್ಪಡಿಸಬಹುದು. ಅದು ಕಾಯಕದಲ್ಲಿ ಏರಿಕೆಯಾಗಿರಬಹುದು, ನೂತನ ಉದ್ಯೋಗವಾಗಿರಬಹುದು ಅಥವಾ ಮುಖ್ಯ ಯೋಜನೆಯಾಗಿರಬಹುದು. ಆದರೆ ನೀವು ಅಲಕ್ಷ್ಯ ತೋರಿದರೆ ನೀವು ಪರಿಣಾಮಗಳನ್ನು ಅನುಭವಿಸಬೇಕಾಗಬಹುದು. ಈ ಕಾಲವು ಆಕಸ್ಮಿಕ ಪಲ್ಲಟಗಳನ್ನು ತರುತ್ತದೆ. ನೀವು ಕೆಲವು ಕಟು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಬಹುದು. ನೀವು ನಿಮ್ಮ ಕಾಯಕವನ್ನು ಪಲ್ಲಟಿಸಬೇಕಾಗಬಹುದು, ಬಾಂಧವ್ಯದಿಂದ ವಿಮುಖರಾಗಬೇಕಾಗಬಹುದು ಅಥವಾ ಮುಖ್ಯ ತೀರ್ಮಾನವನ್ನು ಎದುರಿಸಬೇಕಾಗಬಹುದು. ಈ ಪಲ್ಲಟವು ಮೊದಲು ಭೀತಿ ಎನಿಸಬಹುದು, ಆದರೆ ದೂರದೃಷ್ಟಿಯಲ್ಲಿ ಇದು ಹಿತಕಾರಿ ಎಂದು ಸಾಬೀತಾಗುತ್ತದೆ. ಕುಟುಂಬದ ವಿಚಾರಗಳಲ್ಲಿ ಅಲ್ಪ ಉದ್ವಿಗ್ನತೆ ಕಾಣಬಹುದು. ತಪ್ಪು ತಿಳುವಳಿಕೆಗಳು ಸಂಭವಿಸಬಹುದು. ಇದು ಸಂಬಂಧಗಳಲ್ಲಿ ಅಂತರಕ್ಕೆ ಕಾರಣವಾಗಬಹುದು. ಆದ್ದರಿಂದ ಈ ಘಟ್ಟದಲ್ಲಿ ನೀವು ಸ್ಥಿತಪ್ರಜ್ಞರಾಗಿರಬೇಕು ಮತ್ತು ಪ್ರತಿ ಸನ್ನಿವೇಶವನ್ನು ನಿಭಾಯಿಸಬೇಕು. ಆರೋಗ್ಯದ ವಿಷಯಗಳಲ್ಲಿ ಉಪೇಕ್ಷೆಯು ದುಬಾರಿಯಾಗಬಹುದು. ಸಣ್ಣ ಕ್ಲೇಶಗಳನ್ನು ಅಲಕ್ಷ್ಯ ಮಾಡಬೇಡಿ. ತಕ್ಷಣ ಗಮನ ನೀಡುವುದು ಮುಖ್ಯ. ಇಲ್ಲವಿದ್ದರೆ ಅವು ತರುವಾಯ ದೊಡ್ಡ ಸಮಸ್ಯೆಗಳಿಗೆ ದಾರಿ ಮಾಡಬಹುದು. ಈ ಕಾಲವು ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ ಎಂದು ನಿಮಗೆ ಬೋಧಿಸುತ್ತದೆ. ಪಲ್ಲಟವು ಜೀವನದ ಒಂದು ಭಾಗ ಮತ್ತು ಅದನ್ನು ಒಪ್ಪುವವರು ಮಾತ್ರ ಮುನ್ನಡೆಯಬಹುದು. ಅಂತಿಮವಾಗಿ ಈ ಕಾಲವು ನಿಮ್ಮದ್ದು. ಇದು ನಿಮಗೊಂದು ಒರೆಗಲ್ಲಿನಂತೆ. ನೀವು ಸಹನೆ ಮತ್ತು ಜಾಣ್ಮೆಯಿಂದ ವರ್ತಿಸಿದರೆ ನೀವು ಪ್ರತಿ ಕಷ್ಟವನ್ನು ಮೆಟ್ಟಿ ನಿಲ್ಲಬಹುದು. ಕುಂಭರಾಶಿಯವರ ಮೂರನೇ ಭವಿಷ್ಯ. ಮಿತ್ರರೇ, ಗುಪ್ತಶತ್ರುಗಳು ಫೆಬ್ರವರಿ 28, 2026ರ ಒಳಗೆ ಸಕ್ರಿಯರಾಗುತ್ತಾರೆ. ಈ ಸಮಯವು ಕುಂಭರಾಶಿಯ ವ್ಯಕ್ತಿಗಳಿಗೆ ಎಚ್ಚರಿಕೆಯ ಅವಶ್ಯಕತೆಯನ್ನು ಸಾರುತ್ತದೆ. ನಿಮ್ಮ ಸುತ್ತಮುತ್ತಲಿನ ಕೆಲವು ವ್ಯಕ್ತಿಗಳು ನಿಮಗೆ ಒಳ್ಳೆಯದನ್ನು ಬಯಸುವಂತೆ ನಟಿಸಬಹುದು, ಆದರೆ ರಹಸ್ಯವಾಗಿ ಅವರು ನಿಮ್ಮ ವಿರೋಧದಲ್ಲಿ ಸಂಚು ಹೂಡುತ್ತಿರಬಹುದು. ಈ ಕಾಲವು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಸರಿಯಲ್ಲ ಎಂದು ನಿಮಗೆ ಬೋಧಿಸುತ್ತದೆ. ಕಾಯಕದ ಕ್ಷೇತ್ರದಲ್ಲಿ ಆಕಸ್ಮಿಕ ಅಡಚಣೆಗಳು ಉದ್ಭವಿಸಬಹುದು. ಸುಗಮವಾಗಿ ಸಾಗುತ್ತಿದ್ದ ಕೆಲಸಗಳು ವಿಘ್ನಗಳನ್ನು ಎದುರಿಸಲು ಶುರುಮಾಡುತ್ತವೆ. ಯಾವುದೋ ಕಾಣದ ಶಕ್ತಿ ನಿಮ್ಮ ಪಥಕ್ಕೆ ಅಡ್ಡಿಯಾಗುತ್ತಿದೆ ಎಂದು ನೀವು ನಂಬಬಹುದು, ಆದರೆ ವಾಸ್ತವದಲ್ಲಿ ಇದು ಕೆಲವು ವ್ಯಕ್ತಿಗಳ ನಕಾರಾತ್ಮಕ ಆಲೋಚನೆಯ ಫಲವಾಗಿರಬಹುದು. ನೀವು ಆರ್ಥಿಕವಾಗಿಯೂ ಜಾಗರೂಕರಾಗಿರಬೇಕು. ವಂಚನೆಯ ಸಂಭವ ಇರುವುದರಿಂದ ಯಾವುದೇ ರೀತಿಯ ಹೂಡಿಕೆಯನ್ನು ವಿವೇಚನೆಯಿಂದ ಮಾಡಿ. ಯಾರದ್ದೋ ಮಾತಿನ ಮೇಲೆ ಹಣವನ್ನು ಹೂಡುವುದನ್ನು ತಪ್ಪಿಸಿ. ಬಾಂಧವ್ಯಗಳಲ್ಲಿ, ವಿಶೇಷವಾಗಿ ಗೆಳೆಯರೊಂದಿಗೆ ಅಲ್ಪದೂರವಿರಬಹುದು. ಆದ್ದರಿಂದ ಸಮಸ್ತವನ್ನು ಜಾಣ್ಮೆಯಿಂದ ನಿರ್ವಹಿಸುವುದು ಮುಖ್ಯ. ಈ ಕಾಲವು ನಿಮ್ಮ ಸಾಮರ್ಥ್ಯಗಳನ್ನು ಗುರುತಿಸಿಕೊಳ್ಳಲು ನಿಮಗೆ ಸುಸಂದರ್ಭವನ್ನು ನೀಡುತ್ತದೆ. ನೀವು ಸಹನೆ ಮತ್ತು ಜಾಣ್ಮೆಯಿಂದ ವರ್ತಿಸಿದರೆ ನೀವು ಯಾವುದೇ ನಕಾರಾತ್ಮಕತೆಯನ್ನು ಹೋಗಲಾಡಿಸಬಹುದು. 4ನೇ ಸಂಖ್ಯೆ, ಕುಂಭರಾಶಿಯವರ 4ನೇ ಭವಿಷ್ಯ. ಫೆಬ್ರವರಿ 28, 2026ರೊಳಗೆ ಉಳಿದ ಕೆಲಸಗಳು ಆಕಸ್ಮಿಕವಾಗಿ ಮುಗಿಯುತ್ತವೆ. ಕೆಲವು ಸವಾಲುಗಳಿದ್ದರೂ ಈ ಕಾಲವು ನಿಮಗೆ ಸಮಾಧಾನವನ್ನು ನೀಡುತ್ತದೆ. ಬಹುಕಾಲದಿಂದ ಬಾಕಿಯಿರುವ ಕಾಯಕಗಳು ಅನಿರೀಕ್ಷಿತವಾಗಿ ಪೂರ್ಣಗೊಳ್ಳಲು ಆರಂಭಿಸುತ್ತವೆ. ವಿಧಿಯು ಪುನಃ ನಿಮಗೆ ಅನುಕೂಲಕರವಾಗಿದೆ ಎಂದು ನೀವು ಭಾವಿಸುವಿರಿ. ನಿಮ್ಮ ವೃತ್ತಿ ಬದುಕಿನಲ್ಲಿ ಸಕಾರಾತ್ಮಕ ಪಲ್ಲಟಗಳನ್ನು ಕಾಣಬಹುದು. ಹಳೆಯ ಪರಿಶ್ರಮವು ಈಗ ಫಲ ನೀಡುತ್ತದೆ. ನೀವು ಒಂದು ಸ್ಥಾನಕ್ಕೆ ಅರ್ಜಿ ಹಾಕಿದ್ದರೆ ಅಥವಾ ಅವಕಾಶಕ್ಕಾಗಿ ನಿರೀಕ್ಷಿಸುತ್ತಿದ್ದರೆ ನಿಮಗೆ ಶುಭವಾರ್ತೆ ಲಭಿಸಬಹುದು. ನಿಮ್ಮ ಆರ್ಥಿಕ ಸ್ಥಿತಿಯು ಅಭಿವೃದ್ಧಿ ಹೊಂದುತ್ತದೆ. ಆಕಸ್ಮಿಕ ಆರ್ಥಿಕ ಲಾಭದ ಕುರುಹುಗಳಿವೆ. ಈ ಲಾಭವು ಹಳೆಯ ಹೂಡಿಕೆ, ನಿಂತುಹೋದ ಧನ ಅಥವಾ ನಿರೀಕ್ಷಿಸದ ಮೂಲದಿಂದ ಬರಬಹುದು. ಕುಟುಂಬದಲ್ಲಿ ಹರ್ಷದ ವಾತಾವರಣವಿರುತ್ತದೆ. ನೀವು ಕೆಲವು ಸುದ್ದಿಗಳನ್ನು ಪಡೆಯಬಹುದು. ಅದು ಗೃಹದ ವಾತಾವರಣವನ್ನು ಬದಲಿಸುತ್ತದೆ. ಆದಾದರೂ ಈ ಘಟ್ಟದಲ್ಲಿ ನೀವು ಅಹಂಕಾರವನ್ನು ತ್ಯಜಿಸಬೇಕು. ಯಾವುದೇ ಜಯವನ್ನು ವಿನಯದಿಂದ ಸ್ವೀಕರಿಸಿ. ಆಗ ಮಾತ್ರ ಅದು ಅತೀಕಾಲ ಇರುತ್ತದೆ. 5ನೇ ಕುಂಭರಾಶಿ ಭವಿಷ್ಯ. ಫೆಬ್ರವರಿ 28, 2026ರೊಳಗೆ ಭಾವನಾತ್ಮಕ ಒತ್ತಡ ಮತ್ತು ಏಕಾಂತತೆ ಏರಬಹುದು. ಈ ಸಮಯ ಕುಂಭರಾಶಿಯವರಿಗೆ ಮಾನಸಿಕವಾಗಿ ಅಲ್ಪ ಒತ್ತಡವನ್ನುಂಟು ಮಾಡಬಹುದು. ನಿಮ್ಮ ಸಂವೇದನೆಗಳನ್ನು ಯಾರೂ ಗ್ರಹಿಸುವುದಿಲ್ಲ ಎಂದು ನೀವು ನಂಬಬಹುದು. ನಿಮ್ಮ ನೋವುಗಳನ್ನು ಯಾರೂ ಅರಿಯುವುದಿಲ್ಲ ಎಂದು ನೀವು ಭಾವಿಸಬಹುದು. ನೀವು ಒಳಗೊಳಗೆ ಅತಿ ಆಲೋಚಿಸುತ್ತಿರುತ್ತೀರಿ, ಆದರೆ ಅದನ್ನು ಯಾರಿಗೂ ಹೇಳಲು ಸಾಧ್ಯವಾಗುವುದಿಲ್ಲ. ಕಾಯಕದ ಒತ್ತಡ ಏರಬಹುದು.
ಹೊಣೆಗಾರಿಕೆಗಳು ಹೆಚ್ಚಾಗಬಹುದು, ಆದರೆ ಸಮಯ ಮಿತವಾಗಿರುತ್ತದೆ. ಇದು ಆತಂಕವನ್ನು ಹೆಚ್ಚಿಸಬಹುದು. ನೀವು ನಿಮ್ಮ ಚಿತ್ತವನ್ನು ಶಾಂತವಾಗಿರಿಸದಿದ್ದರೆ ಅದು ನಿಮ್ಮ ದೇಹದ ಮೇಲೂ ಪರಿಣಾಮ ಬೀರಬಹುದು. ಬಾಂಧವ್ಯಗಳಲ್ಲಿ, ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿ ಅಥವಾ ಆಪ್ತ ಗೆಳೆಯರೊಂದಿಗಿನ ಅಂತರವನ್ನು ನೀವು ಸವಿಯಬಹುದು. ಈ ಅಂತರವು ಮೆಲ್ಲನೆ ಅಪನಂಬಿಕೆಯಾಗಿ ಪಲ್ಲಟವಾಗಬಹುದು. ಈ ಘಟ್ಟದಲ್ಲಿ ನೀವು ನಿಮ್ಮೊಂದಿಗೆ ಕಾಲ ಕಳೆಯಬೇಕು. ನಿಮ್ಮನ್ನು ಅರಿಯಿರಿ. ನಿಮ್ಮ ವಿಚಾರಗಳನ್ನು ದಾಖಲಿಸಿ ಅಥವಾ ನೀವು ವಿಶ್ವಾಸವಿಡುವ ಯಾರೊಂದಿಗಾದರೂ ಹಂಚಿಕೊಳ್ಳಿ. ನೆನಪಿಡಿ, ಈ ಕಾಲ ಶಾಶ್ವತವಲ್ಲ. ಮೆಲ್ಲನೆ ಸಮಸ್ತವೂ ಸರಿಯಾಗುತ್ತದೆ. ನಿಮ್ಮನ್ನು ನೀವು ಧೃತಿಗೆಡಲು ಬಿಡಬೇಡಿ. 6ನೇ ಕುಂಭರಾಶಿ ಭವಿಷ್ಯ. ಫೆಬ್ರವರಿ 28, 2026ರೊಳಗೆ ಆಕಸ್ಮಿಕ ಪಯಣ ಅಥವಾ ಸ್ಥಳ ಪಲ್ಲಟದ ಸಂಭವ. ಈ ಕಾಲ ಕುಂಭರಾಶಿಯವರಿಗೆ ಹಠಾತ್ ಪಲ್ಲಟಗಳನ್ನು ತರಬಹುದು. ನೀವು ಅನಿರೀಕ್ಷಿತವಾಗಿ ಪಯಣಿಸಬೇಕಾಗಬಹುದು, ವಿಶೇಷವಾಗಿ ವಾಸಸ್ಥಳ ಬದಲಾವಣೆಯ ರೂಪದಲ್ಲಿ. ಅದು ಉದ್ಯೋಗ ಅಥವಾ ಕುಟುಂಬದ ನಿಮಿತ್ತವಾಗಿರಬಹುದು. ಈ ಕಾಲವು ಕೆಲವರಿಗೆ ನಿವಾಸದ ಬದಲಾವಣೆ ಅಥವಾ ನೂತನ ತಾಣವನ್ನು ಸಹ ಸಾರುತ್ತದೆ. ಈ ಪಲ್ಲಟವು ಮೊದಲು ಕಿರಿಕಿರಿ ಎನಿಸಬಹುದು, ಆದರೆ ದೀರ್ಘಕಾಲದ ದೃಷ್ಟಿಯಲ್ಲಿ ಇದು ಹಿತಕಾರಿ ಎಂದು ಸಾಬೀತುಗೊಳ್ಳುತ್ತದೆ. ವೃತ್ತಿ ಪಲ್ಲಟಗಳು ಸಹ ಸಾಧ್ಯ. ನಿಮಗೆ ನೂತನ ಕಾಯಕ, ನೂತನ ಹೊಣೆಗಾರಿಕೆಗಳು ಅಥವಾ ನೂತನ ಪರಿಸರ ಸಿಗಬಹುದು. ಇದು ನಿಮ್ಮ ಏಳಿಗೆಗೆ ಅನಿವಾರ್ಯ. ಪಯಣಿಸುವಾಗ ಜಾಗರೂಕರಾಗಿರಿ. ಆತುರದ ತೀರ್ಮಾನಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಸಾಮಗ್ರಿಗಳನ್ನು ಗಮನಿಸಿ. ಈ ಕಾಲವು ನಿಮಗೆ ನೂತನ ಅನುಭವಗಳನ್ನು ಮತ್ತು ನಿಮ್ಮ ಚಿಂತನೆಯಲ್ಲಿ ನೂತನ ಪಥವನ್ನು ನೀಡುತ್ತದೆ. ಸಂಖ್ಯೆ 7. ಕುಂಭರಾಶಿಯವರ 7ನೇ ಭವಿಷ್ಯ. ಹಳೆಯ ಬಾಂಧವ್ಯವು ಫೆಬ್ರವರಿ 28, 2026ರೊಳಗೆ ಪುನಃ ಚಿಗುರಬಹುದು. ಮಿತ್ರರೇ, ಈ ಕಾಲವು ನಿಮ್ಮ ಬದುಕಿನಲ್ಲಿ ಭೂತಕಾಲದ ಮರಳುವಿಕೆಯನ್ನು ಸಾರುತ್ತದೆ. ನೀವು ಯಾರೊಂದಿಗೆ ವಿಮುಖರಾಗಿದ್ದೀರೋ ಅಥವಾ ದೂರವಾಗಿದ್ದೀರೋ ಅವರು ಆಕಸ್ಮಿಕವಾಗಿ ನಿಮ್ಮ ಬದುಕಿಗೆ ಮರಳಬಹುದು. ಈ ಪುನರಾಗಮನ ನಿಮ್ಮನ್ನು ಭಾವನಾತ್ಮಕವಾಗಿ ಅಶಕ್ತರನ್ನಾಗಿ ಮಾಡಬಹುದು. ಹಳೆಯ ಸ್ಮೃತಿಗಳು ಮರುಕಳಿಸುತ್ತವೆ ಮತ್ತು ಆ ಸಂಬಂಧಕ್ಕೆ ಇನ್ನೊಂದು ಸುಸಂದರ್ಭ ನೀಡಬೇಕೇ ಎಂದು ನಿರ್ಧರಿಸಲು ನಿಮಗೆ ಕ್ಲಿಷ್ಟವಾಗುತ್ತದೆ. ನೀವಿಲ್ಲಿ ಬಹಳ ಪ್ರಬುದ್ಧರಾಗಿರಬೇಕು. ಭಾವನೆಗಳ ಮೇಲೆ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಮೊದಲು ಎದುರಿಗಿರುವ ವ್ಯಕ್ತಿ ಸತ್ಯವಾಗಿ ಬದಲಾಗಿದ್ದಾರೆ ಎಂದು ಗ್ರಹಿಸಿ. ಸಂಬಂಧವು ಸತ್ಯವಾದದ್ದಾಗಿದ್ದರೆ ಅದು ಮುನ್ನಿಗಿಂತ ಬಲವಾಗಬಹುದು. ಆದಾಗರೂ ಅದೇ ಹಳೆಯ ಪ್ರಮಾದಗಳು ಮರುಕಳಿಸಿದರೆ ನೀವು ಪುನಃ ಮಾನಸಿಕ ನೋವನ್ನು ಎದುರಿಸಬಹುದು. ಈ ಕಾಲವು ಭೂತಕಾಲದಿಂದ ಕಲಿಯುವುದು ನಿಮ್ಮ ಭವಿಷ್ಯವನ್ನು ಉನ್ನತೀಕರಿಸುವ ಏಕೈಕ ದಾರಿ ಎಂದು ನಿಮಗೆ ಬೋಧಿಸುತ್ತದೆ. 8ನೇ ಸಂಖ್ಯೆ ಕುಂಭರಾಶಿ. ಫೆಬ್ರವರಿ 28, 2026ರೊಳಗೆ ಆಕಸ್ಮಿಕ ಆರ್ಥಿಕ ಹಿನ್ನಡೆ ಸಂಭವಿಸಬಹುದು. ಕುಂಭರಾಶಿಯವರಿಗೆ ಇದು ಧನ ಸಂಬಂಧಿ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ಸಾರುತ್ತದೆ. ನೀವು ಎಂದೂ ಊಹಿಸದ ಆಕಸ್ಮಿಕ ವೆಚ್ಚಗಳು ಹುಟ್ಟುಕೊಳ್ಳಬಹುದು. ಈ ವೆಚ್ಚವು ನಿವಾಸ, ಆರೋಗ್ಯ ಅಥವಾ ಮುಖ್ಯ ಹೊಣೆಗಾರಿಕೆಯ ಸಂಬಂಧಿತವಾಗಿರಬಹುದು. ಧನ ಬರುತ್ತದೆ, ಆದರೆ ಒಳೆಯುವುದಿಲ್ಲ ಎಂದು ನೀವು ನಂಬಬಹುದು. ನೀವು ವೇಗವಾಗಿ ಸಂಪಾದಿಸುತ್ತೀರಿ, ನೀವು ಅದನ್ನು ವೇಗವಾಗಿ ವೆಚ್ಚ ಮಾಡುತ್ತೀರಿ. ಈ ಸ್ಥಿತಿಯು ಭಾವನಾತ್ಮಕ ಆತಂಕವನ್ನು ಕಾರಣ ಮಾಡಬಹುದು. ನೀವು ಯಾರಿಗಾದರೂ ಧನವನ್ನು ಸಾಲವಾಗಿ ನೀಡಿದ್ದರೆ ಅದನ್ನು ಮರಳಿ ಪಡೆಯುವುದು ವಿಳಂಬವಾಗಬಹುದು. ಯಾರದ್ದೋ ಸಲಹೆಯ ಮೇಲೆ ಹೂಡುವುದು ಹಾನಿಕಾರಕ ಎಂದು ಸಾಬೀತುಗೊಳ್ಳಬಹುದು. ಈ ಘಟ್ಟದಲ್ಲಿ ನಿಮ್ಮ ವೆಚ್ಚಗಳನ್ನು ಹತೋಟವಿಟ್ಟಿಡುವುದು ಬಹಳ ಮುಖ್ಯ. ಅನಗತ್ಯ ವೆಚ್ಚಗಳನ್ನು ತಪ್ಪಿಸಿ ಮತ್ತು ಅವಶ್ಯಕ ವಸ್ತುಗಳ ಮೇಲೆ ಮಾತ್ರ ಲಕ್ಷ್ಯವಹಿಸಿ. ಈ ಕಾಲವು ನಿಮಗೆ ಆರ್ಥಿಕ ಜಾಣ್ಮೆ ಮತ್ತು ಉಳಿತಾಯ ಭವಿಷ್ಯದ ಭದ್ರತೆಗೆ ಮುಖ್ಯ ಎಂದು ನಿಮಗೆ ಬೋಧಿಸುತ್ತದೆ. ಕುಂಭರಾಶಿಯವರ 9ನೇ ಭವಿಷ್ಯವು ಫೆಬ್ರವರಿ 28, 2026ರೊಳಗೆ ಆಪ್ತ ಪ್ರಿಯರಿಂದ ವಂಚನೆಯನ್ನು ಸಾರುತ್ತದೆ. ಮಿತ್ರರೇ, ಈ ಕಾಲವು ಭಾವನಾತ್ಮಕವಾಗಿ ಅಲ್ಪ ಸವಾಲಿನದಾಗಿರಬಹುದು. ನೀವು ಗಾಢವಾಗಿ ವಿಶ್ವಾಸವಿಟ್ಟ ಯಾರೋ ನಿಮ್ಮನ್ನು ಹತಾಶಪಡಿಸಬಹುದು. ಈ ಪ್ರಸಂಗವು ನಿಮ್ಮನ್ನು ಒಳಗೊಳಗೆ ಕಂಪಿಸಬಹುದು. ನೀವು ನಿಮ್ಮವರು ಎಂದು ಭಾವಿಸಿದ ವ್ಯಕ್ತಿ ನಿಮ್ಮ ವಿರೋಧದಲ್ಲಿ ನಿಂತಿದ್ದಾರೆ ಎಂದು ನೀವು ನಂಬಬಹುದು. ಈ ಅನುಭವವು ವ್ಯಕ್ತಿಗಳನ್ನು ಗುರುತಿಸುವ ಬಗ್ಗೆ ನಿಮಗೆ ಬಹಳಷ್ಟು ಬೋಧಿಸುತ್ತದೆ. ಬಾಂಧವ್ಯಗಳಲ್ಲಿ ಅಂತರ ಮತ್ತು ಉದ್ವಿಗ್ನತೆ ಹೆಚ್ಚಾಗಬಹುದು. ವಿಶೇಷವಾಗಿ ಮಿತ್ರಶ್ಯ ಮತ್ತು ಪ್ರೇಮ ಸಂಬಂಧಗಳು ಬಿರುಕು ಬಿಟ್ಟಬಹುದು. ಆದರೆ ಈ ಕಾಲವು ನಿಮ್ಮನ್ನು ಬಲಪಡಿಸುತ್ತದೆ. ನಿಮ್ಮ ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ಆಸ್ಪದ ನೀಡುವ ಅವಶ್ಯಕತೆ ಇಲ್ಲ ಎಂದು ನೀವು ಕಲಿಯುವಿರಿ. ಈ ಸನ್ನಿವೇಶದಲ್ಲಿ ನಿಮ್ಮನ್ನು ನೀವು ಹತೋಟವಿಟ್ಟಿಡುವುದು ಬಹಳ ಮುಖ್ಯ. ತಪ್ಪು ತೀರ್ಮಾನಗಳನ್ನು ಕೈಗೊಳ್ಳುವುದನ್ನು ತಪ್ಪಿಸಿ ಮತ್ತು ಭಾವನೆಗಳ ಮೇಲೆ ಯಾವುದೇ ಹೆಜ್ಜೆಗಳನ್ನು ಇಡಬೇಡಿ. ಸತ್ಯವಂತರು ಸದಾ ನಿಮ್ಮೊಂದಿಗೆ ಇರುತ್ತಾರೆ, ಉಳಿದವರು ಕಾಲದೊಂದಿಗೆ ಪಲ್ಲಟವಾಗುತ್ತಾರೆ. ಕುಂಭರಾಶಿಯವರಿಗೆ 10ನೇ ಭವಿಷ್ಯವು ಫೆಬ್ರವರಿ 28, 2026ರೊಳಗೆ ನೀವು ಮುಖ್ಯ ವೃತ್ತಿಪರ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತದೆ ಎಂದು ಸಾರುತ್ತದೆ. ಕುಂಭರಾಶಿಯವರಿಗೆ ಇದು ಕಾಯಕದ ವಿಷಯದಲ್ಲಿ ನಿರ್ಣಾಯಕ ಕಾಲ. ನಿಮ್ಮ ಭವಿಷ್ಯವನ್ನು ಪೂರ್ಣವಾಗಿ ಪಲ್ಲಟಗೊಳಿಸಬಲ್ಲ ತೀರ್ಮಾನವನ್ನು ನೀವು ಕೈಗೊಳ್ಳಬೇಕಾಗಬಹುದು.
ನೀವು 2 ಪಥಗಳನ್ನು ಎದುರಿಸಬೇಕಾಗಬಹುದು. ಒಂದು ಭದ್ರ ಮತ್ತು ಇನ್ನೊಂದು ಸಾಹಸಿಕ. ಈ ತೀರ್ಮಾನ ಸುಲಭವಲ್ಲ. ಆದರೆ ನಿಮ್ಮ ತೀರ್ಮಾನಕ್ಕೂ ಮುನ್ನ ನೀವು ನಿಮ್ಮ ಹೃದಯ ಮತ್ತು ಬುದ್ಧಿ ಎರಡನ್ನೂ ಗಮನಿಸಬೇಕು. ನೀವು ಉದ್ಯೋಗದಲ್ಲಿದ್ದರೆ ನೀವು ಪಲ್ಲಟವನ್ನು ಯೋಚಿಸಬಹುದು. ವ್ಯವಹಾರದಲ್ಲಿರುವವರಿಗೆ ನೂತನ ಪಥದಲ್ಲಿ ಸಾಗಲು ಸುಸಂದರ್ಭವಿರಬಹುದು. ಈ ಕಾಲವು ನಿಮ್ಮ ನೈಜ ದಕ್ಷತೆಯನ್ನು ಅರಿಯಲು ನಿಮಗೆ ನೆರವಾಗುತ್ತದೆ. ಸೂಕ್ತ ತೀರ್ಮಾನ ಕೈಗೊಳ್ಳುವುದು ಭವಿಷ್ಯದಲ್ಲಿ ಉತ್ತಮ ಜಯಕ್ಕೆ ದಾರಿಯಾಗಬಹುದು. ಆದರೆ ಆತುರದ ತೀರ್ಮಾನವು ನಷ್ಟಕ್ಕೂ ಕಾರಣವಾಗಬಹುದು. ಆದ್ದರಿಂದ ಪ್ರತಿ ಹೆಜ್ಜೆಯನ್ನು ಜಾಗರೂಕತೆಯಿಂದ ಇಡಿ. ಸಂಖ್ಯೆ 11. ಕುಂಭರಾಶಿಯವರ 11ನೇ ಭವಿಷ್ಯ. ಮಿತ್ರರೇ, ಫೆಬ್ರವರಿ 28, 2026ರೊಳಗೆ ನಿಮ್ಮ ಆರೋಗ್ಯವನ್ನು ಉಪೇಕ್ಷಿಸುವುದು ಹಾನಿಕಾರಕವಾಗಬಹುದು. ಈ ಘಟ್ಟದಲ್ಲಿ ಕುಂಭರಾಶಿಯವರು ನಿಮ್ಮ ದೇಹದ ಬಗ್ಗೆ ವಿಶೇಷ ಲಕ್ಷ್ಯ ನೀಡಬೇಕು. ಸಣ್ಣ ಕ್ಲೇಶಗಳನ್ನು ಅಲಕ್ಷಿಸಿದರೆ ಅವು ದೊಡ್ಡ ಸಮಸ್ಯೆಗಳಾಗಬಹುದು. ಬಳಯಿತೆ, ಶಿರನೋವು, ನಿದ್ರಾಹೀನತೆ ಅಥವಾ ಮಾನಸಿಕ ಒತ್ತಡದ ಕುರುಹುಗಳು ಇದರ ಸೂಚನೆಗಳಾಗಿರಬಹುದು. ಇದೆಲ್ಲವೂ ನಿಮ್ಮ ಶರೀರವು ವಿಶ್ರಾಂತಿಯ ಅವಶ್ಯಕತೆ ಇದೆ ಎಂದು ಹೇಳುತ್ತಿದೆ ಎಂದು ಸಾರುತ್ತದೆ. ನೀವು ಸಮಯಕ್ಕೆ ಲಕ್ಷ್ಯ ನೀಡದಿದ್ದರೆ ನಿಮಗೆ ಚಿಕಿತ್ಸೆಯ ಅವಶ್ಯಕತೆಯೂ ಇರಬಹುದು. ಈ ಘಟ್ಟದಲ್ಲಿ ನೀವು ನಿಮ್ಮ ನಿತ್ಯದ ಕ್ರಮವನ್ನು ಸುಧಾರಿಸಬೇಕಾಗಿದೆ. ಸಮಯಕ್ಕೆ ಸರಿಯಾಗಿ ವಿಶ್ರಮಿಸುವುದು, ಸಮರ್ಪಕವಾಗಿ ಉಣ್ಣುವುದು ಮತ್ತು ಅಲ್ಪ ವ್ಯಾಯಾಮ ಮಾಡುವುದು ಅನಿವಾರ್ಯ. ಸ್ಮರಿಸಿ, ಆರೋಗ್ಯವೇ ನಿಮ್ಮ ಬೃಹತ್ ಸಂಪತ್ತು. ನೀವು ದೃಢವಾಗಿದ್ದರೆ ನೀವು ಯಾವುದೇ ಸವಾಲನ್ನು ಗೆಲ್ಲಬಹುದು. ಸಂಖ್ಯೆ 13. ಕುಂಭರಾಶಿಯವರ 13ನೇ ಭವಿಷ್ಯ. ಫೆಬ್ರವರಿ 28, 2026ರೊಳಗೆ ಜೀವನದಲ್ಲಿ ನೂತನ ತಿರುವು ಮತ್ತು ಆತ್ಮದ ಜಾಗೃತಿ. ಪ್ರಿಯ ಕುಂಭರಾಶಿಯವರಿಗೆ ಈ ಕಾಲವು ಬಾಹ್ಯ ಘಟನೆಗಳಷ್ಟೇ ಅಲ್ಲದೆ ಆಂತರಿಕ ಪಲ್ಲಟಗಳನ್ನು ಸಹ ಸಾರುತ್ತದೆ. ನೀವು ಮುನ್ನಿಗಿಂತ ಹೆಚ್ಚು ನಿಮ್ಮನ್ನು ಗ್ರಹಿಸಲು ಆರಂಭಿಸುತ್ತೀರಿ. ಮಿತ್ರರೇ, ನಿಮ್ಮ ಆಲೋಚನಾ ರೀತಿ ಪಲ್ಲಟವಾಗುತ್ತದೆ. ನೀವು ಹಿಂದೆ ಬೆಲೆಬಾಳಿದ ವಿಷಯಗಳು ಇನ್ನೂ ಮೂಲ್ಯವಾಗಿವೆ ಎಂದು ಭಾಸವಾಗುವುದಿಲ್ಲ. ನಿಮ್ಮ ಬದುಕಿನ ನೈಜ ಗುರಿಯನ್ನು ಅರಿಯಲು ನೀವು ಶ್ರಮಿಸುತ್ತೀರಿ. ಇದು ಆತ್ಮಾವಲೋಕನದ ಕಾಲ. ನಿಮ್ಮೊಂದಿಗೆ ಸಂವದಿಸುವ, ನಿಮ್ಮ ಪ್ರಮಾದಗಳನ್ನು ಗ್ರಹಿಸಿ ಮತ್ತು ನೂತನ ಆರಂಭ ಮಾಡುವ ಕಾಲ. ನೀವು ಧರ್ಮದತ್ತ ಆಕರ್ಷಿತರಾಗಬಹುದು. ನೆಮ್ಮದಿಗಾಗಿ ನಿಮ್ಮ ಅನ್ವೇಷಣೆ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಒಳಗಿನ ಚೈತನ್ಯವನ್ನು ನೀವು ಸವಿಯಲು ಆರಂಭಿಸುತ್ತೀರಿ. ಈ ಪಲ್ಲಟವು ಮೆಲ್ಲನೆ ನಿಮ್ಮ ಇಡೀ ಬದುಕನ್ನು ಹಿತಕರ ಪಥದಲ್ಲಿ ಬದಲಿಸುತ್ತದೆ. ಮಿತ್ರರೇ, ಈ ಕಾಲವು ನಿಮ್ಮನ್ನು ಕೆಡಲು ಬಂದಿರುವುದಲ್ಲ, ಆದರೆ ನಿಮ್ಮ ನೈಜ ಬಲವನ್ನು ನಿಮಗೆ ತೋರಲು ಬಂದಿರುವುದು. ಜರುಗುತ್ತಿರುವ ಸಮಸ್ತದ ಹಿಂದೆ ಒಂದು ಪಾಠ ಅಡಗಿದೆ. ನಿಮ್ಮ ಮೇಲೆ ವಿಶ್ವಾಸವಿಡಿ, ಏಕೆಂದರೆ ಸಮಸ್ತ ಜಗತ್ತು ನಿಮ್ಮನ್ನು ತೊರೆದಾಗ ನಿಮ್ಮ ಧೈರ್ಯವೇ ನಿಮಗೆ ಬೃಹತ್ ಆಸರೆಯಾಗುತ್ತದೆ. ಜಾಗರೂಕತೆಯಿಂದ ಪಯಣಿಸಿ, ವಿವೇಚನೆಯಿಂದ ತೀರ್ಮಾನಗಳನ್ನು ಕೈಗೊಳ್ಳಿ ಮತ್ತು ನಿಮ್ಮ ಹೃದಯವನ್ನು ಅಶಕ್ತಗೊಳ್ಳಲು ಬಿಡಬೇಡಿ, ಏಕೆಂದರೆ ಭವಿಷ್ಯವು ನೀವು ಸತ್ಯವಾಗಿ ತಲುಪಬೇಕಾದ ತಾಣಕ್ಕೆ ನಿಮ್ಮನ್ನು ಕರೆದೊಯ್ಯಬಹುದು. ಪ್ರಿಯ ವೀಕ್ಷಕರೇ, ಈ ಸುದ್ದಿ ನಿಮಗೆ ಪ್ರಿಯವಾಗಿದ್ದರೆ ದಯವಿಟ್ಟು ಅದನ್ನು ಹಂಚಿಕೊಳ್ಳಿ. ಚಾನೆಲ್ ಅನ್ನು ಅನುಸರಿಸಿ ಮತ್ತು ಹರ್ ಹರ್ ಮಹಾದೇವ ಎಂದು ಪ್ರತಿಕ್ರಿಯಿಸಲು ಮರೆಯಬೇಡಿ. ವಂದನೆಗಳು.